ಈಗ ಬಿಜೆಪಿ ಅವರು ಚಾಮುಂಡಿ ಚಲೋ ಮಾಡ್ತಾರೆ, ಸಮಾಜದಲ್ಲಿ ಸುಮ್ಮನೆ ಒಡಕು ಉಂಟು ಮಾಡಬೇಡಿ, ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಲು ಹೋಗಬೇಡಿ, ಸುಮ್ಮನೆ ಕೋರ್ಟ್ ಸಮಯವನ್ನ ವ್ಯರ್ಥ ಮಾಡಬೇಡಿ. ಈಗ ಬಿಜೆಪಿ ಅವರು ಚಾಮುಂಡಿ ಚಲೋ ಮಾಡ್ತಾರೆ, ಸಮಾಜದಲ್ಲಿ ಸುಮ್ಮನೆ ಒಡಕುಂಟು ಮಾಡಬೇಡಿ, ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಲು ಹೋಗಬೇಡಿ, ಸುಮ್ಮನೆ ಕೋರ್ಟ್ ಸಮಯವನ್ನ ವ್ಯರ್ಥ ಮಾಡಬೇಡಿ. ಪ್ರತಾಪ್ ಸಿಂಹ ಸೇರಿ ಬಿಜೆಪಿಗರಿಗೆ ಪ್ರಿಯಾಂಕ್ ಖರ್ಗೆ ಅವರು ಕ್ಲಾಸ್ ತಗೊಂಡಿದ್ದಾರೆ. ಹೈಕೋರ್ಟ್ ಬಿಜೆಪಿ ಅವರಿಗೆ ಒಳ್ಳೆಯ ಪಾಠ ಕಲಿಸಿದೆ. ಯಾಕೆ ಬಾನು ಮುಸ್ತಾಕ್ ಈ ಒಂದು ದೇಶದ ನಾಗರಿಕರಲ್ವಾ ಅವರು? ಈಗಾಗಲೇ ಹೈಕೋರ್ಟ್ ಹೇಳಿದೆ, ಈ ಹೈಕೋರ್ಟ್ನ ಆದೇಶಕ್ಕೆ ತಲೆಬಾಗಲೇಬೇಕು, ಸಿಂಹ ಆಗಲಿ ಯಾರೇ ಆಗಿರಲಿ. ನೀವು ಚಲೋ ಮಾಡೋದಿದ್ರೆ ದೆಹಲಿ ಚಲೋ ಮಾಡೋಣ ಬನ್ನಿ. ಬಿಜೆಪಿ ಮತ್ತು ಪ್ರತಾಪ್ ಸಿಂಹಗೆ ಪ್ರಿಯಾಂಕ್ ಖರ್ಗೆ ಅವರು ಸವಾಲನ್ನ ನೀಡಿರುವಂಥದ್ದು. ಏನಂದ್ರು ನೋಡ್ಕೊಂಬರೋಣ ಬನ್ನಿ. ಇಲ್ಲ ಅಂತ ಹೈಕೋರ್ಟ್ ಅವರು ಹೇಳಿದ್ದಾರೆ ಅಂತ ಕೇಳ್ಪಟ್ಟಿದ್ದಾರೆ. ಒಂದು ವೇಳೆ ಅದು ಸತ್ಯ ಇದ್ದರೆ ಈಗನ ಪ್ರತಾಪ್ ಸಿಂಹ ಅವರಿರ್ಬೋದು, ಬಿ ಜೆ ಪಿ ನಾಯಕರಿರ್ಬೋದು, ಹೈಕೋರ್ಟಿಗೆ ಏನು ನಿರ್ದೇಶನ ನೀಡಿದೆ ಅದಕ್ಕೆ ತಲೆ ಬಾಗ್ತಾರೆ ಅಂತ ಭಾವಿಸ್ತಾ ಇದ್ದೀವಿ. ಸುಮ್ಮನೆ ಸಮಾಜದಲ್ಲಿ ಒಡಕು ತರುವ ರೀತಿ ನೀವು ಭಾಷಣಗಳು ಮಾಡೋದು, ನೀವು ಇಂಥ ಕೇಸ್ಗಳು ಹಾಕೋದ್ರಿಂದ ಯಾರು ಪ್ರಯೋಜನ ಇಲ್ಲ. ಬಾನು ಮುಸ್ತಾಕ್ ಇರ್ಬೋದು, ಬೇರೆ ವ್ಯಕ್ತಿ ಇರಬೇಕು, ಅವರು ನಮ್ಮ ದೇಶದ ನಾಗರಿಕರೇ. ಒಬ್ಬರು ನಾಗರಿಕರಿಗೆ ನಾವು ಆಹ್ವಾನ ಮಾಡ್ಬೋದಲ್ಲ ನಾಡಹಬ್ಬನ ಉದ್ಘಾಟನೆ ಮಾಡಲಿಕ್ಕೆ. ಈಗನ ಇಂಥ ಭಾಷಣಗಳು, ಇಂಥ ಮಾತುಗಳು, ಇಂಥ ಕೇಸ್ಗಳನ್ನು ಬಿಟ್ಟು ಒಂದು ವಿರೋಧ ಪಕ್ಷದಲ್ಲಿದ್ದವರು ಸಕಾರಾತ್ಮಕವಾಗಿ ಟೀಕೆ ಮಾಡಿ ನಮ್ಮದೇನಾದರೂ ನ್ಯೂನ್ಯತೆಗಳಿದೆ, ಲೋಪಗಳಿದೆ, ಎತ್ತಿಡಿರಿ. ನೀವು ನಿಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಕೋರ್ಟ್ ಟೈಮ್ ವೇಸ್ಟ್ ಮಾಡೋದಿರ್ಬೋದು, ಜನರ ಟೈಮ್ ವೇಸ್ಟ್ ಮಾಡೋದಿರ್ಬೋದು, ನಿಮ್ಮ ಕಾರ್ಯಕರ್ತರಿಗೆ ಪ್ರಚೋದನೆ ಕೊಡೋದಿರ್ಬೋದು, ಅದೆಲ್ಲ ನಿಲ್ಲಿಸ್ಬೇಕು. ಈಗ ನೋಡಿ, ಎಕ್ಸ್ಪೋಸ್ ಆದ್ರಲ್ಲ ಈಗ ಚಾಮುಂಡೇಶ್ವರಿ ಚಲೋ ಏನು ಮಾಡ್ತಾರೆ? ಈಗ ಅಶೋಕಣ್ಣ ಧರ್ಮಸ್ಥಳ ಚಲೋ ಆಯಿತು, ಮದ್ದೂರು ಚಲೋ ಆಯಿತು, ಚಾಮುಂಡೇಶ್ವರಿ ಚಲೋ ಮಾಡ್ಬೇಕಂತಿದ್ರಲ್ಲ, ಏನಾಗುತ್ತೆ ಈಗ? ಮತ್ತೆ ಇನ್ನೆಷ್ಟು ಚಲೋಗಳು ಮಾಡ್ತೀರಾ ಇವರೇ? ನೀವು ಮಾಡಬೇಕಾಗಿರೋ ನಿಜವಾದ ಹೋರಾಟ ಅಂದರೆ ದಿಲ್ಲಿ ಚಲೋ, ರೈತರ ಪರವಾಗಿ ಮಾಡೋಣ ಬನ್ನಿ. ಕರ್ನಾಟಕಕ್ಕೆ ತೆರಿಗೆನಲ್ಲಿ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಮಾಡೋಣ. ನೀವು ಇಲ್ಲಿ ಸುಮ್ಮನೆ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅಂತ ಆಗ್ತಾ ಇದ್ದೀರಲ್ಲ. ಇವತ್ತು ಹೈಕೋರ್ಟ್ ಏನು ನಿಮಗೆ ಮಾರ್ಗದರ್ಶನ ನೀಡಿದೆ ಅದನ್ನು ಪಾಲಿಸಿ. ಇದು ಒಂದು ಒಳ್ಳೆ ಪಾಠ ನಿಮಗೆ. ನಿಸಾರ್ ಅಹಮದ್ ಅವರು ಮಾಡಿದ್ರು, ಅಬ್ದುಲ್ ಕಲಾಂ ಆಜಾದ್ ಅವರಿಗೂ ಕರೆಸಿದ್ರು ಸರ್. ಇವರೇ ಕರೆಸಿದ್ರು. ಇವ್ರು ಕರೆಸಿದ್ರೆ ಸೌಹಾರ್ದತೆ, ಇವ್ರು ಕರೆಸಿದ್ರೆ ಮಾಸ್ಟರ್ ಸ್ಟ್ರೋಕು, ನಾವು ಕರೆಸಿದ್ರೆ ನಾವು ತುಷ್ಟೀಕರಣ, ಓಲೈಕೆ ರಾಜಕೀಯ ಅಂತ. ಏನು ಇವ್ರದ್ದು ಏನಾದರೂ ತಲೆ ಇದೆಯಾ, ಬುಡ ಇದೆಯಾ ಇವರಿಗೆ? ಇವ್ರು ನಿಜವಾದ ದೇಶ ಪ್ರೇಮಿಗಳಿದ್ರೆ ಪ್ರತಾಪ್ ಸಿಂಹ ಅವರಿಗೆ ನಾನು ಯಾವಾಗ ಮೆಚ್ತಾ ಇದೆ ಅಂದರೆ, BCCI ವಿರುದ್ಧ ಕೋರ್ಟಿಗೆ ಹೋಗಿದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗ್ತಾ ಇದೆ, ಇದು ನಿಲ್ಲಬೇಕು, ಇದು ನಮ್ಮ ಸೈನಿಕರಿಗೆ ಆಗ್ತಾ ಇರುವಂಥ ಅವಮಾನ, ಹುತಾತ್ಮರಿಗೆ ಆಗ್ತಾ ಇರೋಂಥ ಅವಮಾನ, ಅವರ ಕುಟುಂಬದವ್ರು ಆಗ್ತಾ ಇರೋ ಅವಮಾನ ಅಂದ್ಬಿಟ್ಟು ಇವ್ರು ಏನಾದರೂ ಕೋರ್ಟಿಗೆ ಹೋಗ್ತಿದ್ರೆ ನಾನು ಹೌದಪ್ಪ ನಿಜವಾದ ಸಿಂಹ ಅಂತ ಇದ್ದೆ. ಇವ್ರು ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಹೋಗ್ಬಿಟ್ಟು ಇವತ್ತು ಚೀಮಾರಿ ಹಾಕ್ಸ್ಕೊಂಡು ಬಂದಿದ್ದಾರಲ್ಲ, ಅದಕ್ಕೇನಂತಾರೆ? ಈಗ ನೀವೇ ಗೊತ್ತಲ್ಲ, ನಾವೇನು ಹೇಳೋದಿಲ್ಲ. ನೀವು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.